ಚಿಂತಾಮಣಿ ತಾಲೂಕಿನಾದ್ಯಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಸುಧಾಕರ್ ಇದೇ ವೇಳೆ ಬಿಜೆಪಿ ಸರ್ಕಾರದ ವಕ್ಫ್ ವಿಚಾರದ ಆರೋಪಗಳ ಬಗ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 10 ವರ್ಷಗಳಿಂದ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇದೆ. ಇನ್ನು ರಾಜ್ಯದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದ ವೇಳೆ ವಕ್ಫ್ ವಿಚಾರವಾಗಿ ನೋಟಿಸ್ ನೀಡಿದ್ರು. ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಲು ಬಿಜೆಪಿ ಸರ್ಕಾರ ಮುಂದಾಗುತ್ತಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಜನರು ಬಿಜೆಪಿ ಹಾಗೂ ಜೆಡಿಎಸ್ಗೆ ಉತ್ತಮ ಪಾಠವನ್ನ ಕಲಿಸಿದ್ದಾರೆ ಎಂದು ಹೇಳಿದ್ದಾರೆ. 74ನೇ ಇಸ್ವಿಯಲ್ಲಿ ಇಂತ ಮುಂಚೆನೆ ಅದು ಫಕೀರ್ ಇನಾಮತಿ, ಯಾವುದೇ ಇನಾಮತಿ, ಇವತ್ತು ಮಾದಿಗರಿ ಇನಾಮತಿ ಇದೆ, ತೋಟಿ ಇನಾಮತಿ ಇದೆ, ಇವತ್ತು ಇನ್ನೊಂದು ತಳಾರಿ ಇನಾಮತಿ ಇದೆ, ಬೇರೆ ಬೇರೆ ಇನಾಮತಿಗಳು ಎಲ್ಲ ಇದೆ, ನಿಮಗೆಲ್ಲ ಗೊತ್ತಿರೋದು. ಆ ಇನಾಮತಿ ಜಾಗನ ಮಾರಕ್ ಸಾಧ್ಯ ಇದೆಯಾ? ಅವೆಲ್ಲ ರೀಗ್ರಾಂಟ್ ಆಗಬೇಕು, ಇನಾಮ್ ಅಬಾಲಿಷನ್ ಇದಕ್ಕೆ ಹೋಗ್ಬೇಕಿತ್ತು, ಇವೆಲ್ಲ ಆಗಬೇಕಿತ್ತು. ಅದನ್ನ ಯಾರೋ ಖರೀದಿ ಮಾಡಿಕೊಂಡು ಅದು ಕೋರ್ಟಲ್ಲಿ ವ್ಯಾಜ್ಯ ಇದೆ, ಸಿವಿಲ್ ಮ್ಯಾಟ್ರ್ ಅದು. ಇದು AC ಕೋರ್ಟಲ್ಲಿ ಅದು ವಕ್ಫ್ ಬೋರ್ಡ್ಗೆ ಸೇರ್ಬೇಕು ಅಂತ ಮಾಡಿದ್ದಾರೆ, DC ಕೋರ್ಟು ಮಾಡಿದ್ದಾರೆ, ಹೈಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ ರೈತರು ಕೋರ್ಟಲ್ಲಿ ಕೇಸ್ ಹಾಕೊಂಡಿರುವಂಥದ್ದನ್ನ ಕೋರ್ಟಲ್ಲಿ 2016ರಿಂದ ಇದೆ. ಇದೇ ಬಿಜೆಪಿ ಅವರು 4 ವರ್ಷ ಸರ್ಕಾರ ಇದ್ರು. ಅವತ್ತ್ಯಾಕೆ ನೀವು ಈ ವಿಚಾರದಲ್ಲಿ ಇದು ಮಾಡಲಿಲ್ಲ? ನೀವು ನಿಜವಾಗ್ಲೂ ಆಗ್ತಾರ ರೈತರ ಬಗ್ಗೆ ಕಾಳಜಿ ಇದ್ದರೆ ಯಾಕೆ ಅವತ್ತು ಈ ಸಮಸ್ಯೆ ಬಗೆಹರಿಸಬಾರ್ದಾಗಿತ್ತು? ಇವತ್ತು ಕೋರ್ಟಲ್ಲಿ ಇರುವಂಥ ವಿಚಾರವನ್ನು ತಂದು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಥರ ಎಲ್ಲ ಮುಸಲ್ಮಾನರು ಕೊಟ್ಬಿಡ್ತಾ ಇದ್ದಾರೆ ಅಂತ ಯಾಕೆ ಅಪಪ್ರಚಾರ ಮಾಡ್ತೀರಾ? ಇವತ್ತು ಹಂಗೆ ಸಮಾಜದಲ್ಲಿ ಯಾರು ಹಿಂದೂಗಳಿಗೆ ಮುಸಲ್ಮಾನರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಜ್ಯ ಇರೋದಿಲ್ಲ. ಅದರಿಂದ ಇವತ್ತು ಇಷ್ಟೆಲ್ಲ ವಿಚಾರಗಳನ್ನು ಇಟ್ಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಅವಶ್ಯಕತೆ ಇದೆಯಾ? ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ನಾವು ಅರ್ಥ ಮಾಡ್ಕೋಬೇಕು. ಇವತ್ತು 10 ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವತ್ತು ಅವ್ರು ಏನು ಮಾಡಿದ್ದಾರೆ ಹೇಳಿ? ಅವರೇ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.